ಅಭಿವೃದ್ಧಿ ಶೂನ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಫೆಬ್ರವರಿ 6ರಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನಾ ಸಭೆ ನಡೆಯಲಿದೆ ಎಂದು ಕಾರ್ಕಳದಲ್ಲಿ ಬಿಜೆಪಿ ಕ್ಷೇತ್ರ ಅಧ್ಯಕ್ಷ ನವೀನ್ ನಾಯಕ್ ಅವರು ಹೇಳಿದರು. ನವೀನ್ ನಾಯಕ್ ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಗ್ರಾಮೀಣ ಭಾಗದ ಜನರ ನಿತ್ಯ ಜೀವನಕ್ಕೆ ತೊಂದರೆ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ಹಿಂದೂ ಕಾರ್ಯಕರ್ತರಿಗೆ ತೊಂದರೆಯನ್ನ ನೀಡುವ ಮೂಲಕ ಹಿಂದೂ ಕಾರ್ಯಕರ್ತರ ದಮನ ಮಾಡುವ ಕೆಲಸವಾಗುತ್ತಿದೆ ಎಂದು ಆರೋಪಿಸಿದರು. ಕಳೆದ ಪಾರ್ಟ್ ನಂಬರ್ 50, 53, 57, 94C, 94CC ಇಷ್ಟು ಅಕ್ರಮ ಸಕ್ರಮ ಅರ್ಜಿಗಳು ಎಲ್ಲ ಬಗರುಕುಂನ ಅರ್ಜಿಗಳು ಪಾರ್ಟ್ ನಂಬರ್ 50, 53, 57 ಎಲ್ಲ ಬಗರುಕುಂ ಸಮಿತಿ ಇದೆ, ಅದು ಶಾಸಕರ ನೇತೃತ್ವದಲ್ಲಿ. ಆ ಬಗರುಕುಂ ಸಮಿತಿಗೆ ಬಂದು ಅಲ್ಲಿಂದ ಇತ್ಯರ್ಥವಾಗಿ ವಿಲೇವಾರಿಗೆ ಹೋಗಬೇಕು. ಆದ್ರೆ ಈ ಸರ್ಕಾರ ನೇರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಯಾವ ಬಗರುಕುಂ ಸಮಿತಿಗೆ ಬರದೆ ಅಲ್ಲಿಂದ ಏಕಾಏಕಿ ರಿಜೆಕ್ಟ್ ಮಾಡುವಂತ ಕೆಲಸವನ್ನ ಇವತ್ತು ನಿರಂತರವಾಗಿ ಮಾಡ್ತಾ ಇದೆ. ಅದನ್ನು ಕೂಡ ಕಳೆದ 10, 30, 40 ವರ್ಷಗಳಿಂದ ವ್ಯವಸಾಯವನ್ನ ಬೇಸಾಯವನ್ನ ಮಾಡ್ತಾ ಬಂದಂತಹ ಕೃಷಿಕರಿಗೆ ನೇರವಾಗಿ ಹೊಡೆತ ಬೀಳ್ತಾ ಇದೆ. ತುಂಬಾ ತೊಂದರೆ ಕೂಡ ಇದರಲ್ಲಿ ಆಗ್ತಾ ಇದೆ. ಇದೆಲ್ಲವನ್ನ ವಿರೋಧಿಸಬೇಕು ಅಂತ ಹೇಳುವಂಥದ್ದು. ಇನ್ನು ಕರಾವಳಿ ಭಾಗದಲ್ಲಿ ನಮ್ಗೆಲ್ರಿಗೂ ವಿಶೇಷವಾಗಿ ಗೊತ್ತಿರುವಂಥದ್ದು ಇಲ್ಲಿನ ಕಂದಾಯ ಸಮಸ್ಯೆಗಳು 9/11 ಬಗ್ಗೆ ಇಲ್ಲಿ ತಾಲೂಕು ಕಚೇರಿ ಇಒ ಕಚೇರಿಯ ಮುಖಾಂತರ 1 ಎಕರೆ ಕೆಳಗಿನ ಎಲ್ಲ ಏಕವಿನ್ಯಾಸ ನಕ್ಷೆಗಳು ಇಲ್ಲೇ ಕಾರ್ಕಳದಲ್ಲೇ ಗ್ರಾಮ ಪಂಚಾಯತ್ ಮತ್ತೆ ಇಒ ಕಚೇರಿಯ ಮುಖಾಂತರ ಆಗ್ತಾ ಇತ್ತು. ಆದ್ರೆ ಇವತ್ತು ಏಕಾಏಕಿಯಾಗಿ ಪ್ರಾಧಿಕಾರವನ್ನ ಮಾಡಿ ಆ ಅರ್ಜಿಗಳು ಕಾಪು ಪ್ರಾಧಿಕಾರದಲ್ಲಿ ಕಾಪು ತನಕ ಹೋಗ್ಬೇಕು. ನಾವು ಒಬ್ಬರೇ ಅಧಿಕಾರಿ ಇರುವಂತದ್ದು. ಆ ಕಾಪುವರೆಗೆ ಹೋಗಿ ಇಲ್ಲಿ ಒಂದು 500ರಿಂದ 1,000 ಒಳಗೆ ಆಗುವಂತಹ ಸಣ್ಣ ಖರ್ಚಲ್ಲಿ ಆಗ್ತಾ ಇರುವಂತಹ ಏಕವಿನ್ಯಾಸ ನಕ್ಷೆಗಳು ಇವತ್ತು ಪ್ರಾಧಿಕಾರದ ಹಿಂದೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡುವಂತ. ಸುದ್ದಿಗೋಷ್ಠಿಯಲ್ಲಿ ಗೇರು ನಿಗಮದ ಮಾಜಿ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷ ಮಹಾವೀರ ಹೆಗ್ಡೆ, ತಾಲೂಕು ವಕ್ತಾರ ರವೀಂದ್ರ ಮೊಯ್ಲಿ, ಜಿಲ್ಲಾ ಉಪಾಧ್ಯಕ್ಷ ಮಾವೀರ ಹೆಗ್ಡೆ, ಮಂಡಲ ಪ್ರಧಾನ ಕಾರ್ಯದರ್ಶಿ ಸತೀಶ್ ಪೂಜಾರಿ, ಸುರೇಶ್ ಶೆಟ್ಟಿ ಶೋಪುರ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.